ಹಾಯ್ ಎಲ್ಲರಿಗೂ ನಮಸ್ಕಾರ. ದೀಪಾಸ್ ಡೈಲಿ ರೆಸಿಪಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಡೈಲಿ ಲಾಗ್ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಅದು ಏನೇ ಒಬ್ರು ಯಾರು ಕಮೆಂಟ್ ಮಾಡಕತ್ತಿದ್ರಿ, ಅಕ್ಕ ನಿಮ್ಮದು ರೆಸಿಪಿ ಶೇರ್ ಮಾಡಿರಿ, ಪಲಾವ್ ರೆಸಿಪಿ ಆಗಿರ್ಬೋದು, ಹಿಂಗೆ ಏನೋ ಒಂದು ಬೇರೆ ಬೇರೆದು ಮಾಡಕತ್ತಿದ್ದೆ, ಎಣ್ಣೆಗಾಯಿ ಇರ್ಬೋದು, ಅದೆಲ್ಲ ಕಮೆಂಟ್ ಮಾಡಿದ್ರಿ. ಅದಕ್ಕೆ ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ಕೋಬೇಕು, ನಿಮಗೂ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಸಪ್ರೇಟಾಗಿ ಈ ಚಾನಲ್ ಮಾಡ್ಕೊಂಡಿನಿ ನಿಮ್ಮ ಸಂಬಂಧ. ನೀವು ಸಪೋರ್ಟ್ ಮಾಡ್ತೀರಿ ಅನ್ಕೋತೀವಿ. ಸಪೋರ್ಟ್ ಮಾಡಿರಿ. ನಾನು ನಿಮ್ಗೆ ಏನೇನು ಬೇಕಂತ ಕಮೆಂಟ್ ಮಾಡಿರಿ, ನಾನೆಲ್ಲ ಮಾಡಿ ತೋರಿಸ್ತೀನಿ ಅಡುಗೆ. ಬರ್ರಿ, ಏನು ಕೇಳಿದ್ರಿ, ಭಾಳ ಕೇಳಕತ್ತಿದ್ರಿ. ಏನಪ್ಪ ಅಂದ್ರೆ, ಅಕ್ಕ ಪಲಾವ್ ಮಾಡೋ ರೆಸಿಪಿ ತೋರಿಸ್ರಿ ಅಂತಂದು. ಅದಕ್ಕೆ ನಾನಿವತ್ತು ನಾನು ಮೊಟ್ಟ ಮೊದಲಾಗೆ ಈ ಚಾನಲ್ ಒಳಗೆ ಪಲಾವ್ ರೆಸಿಪಿನೇ ಶೇರ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಬರ್ರಿ, ನಾನು ಏನೇನು ಬೇಕು ಅದಕ್ಕೆ ಪಲಾವ್ಗೆ ಅಂತ ತೋರಿಸ್ತೀನಿ. ಬರ್ರಿ, ನಾವು ಇಬ್ಬರೇ ಇರ್ತೀವಿ, ನಾವು ಸ್ವಲ್ಪ ಮಾಡ್ಕೋತೀವಿ. ನೀವು ಜಾಸ್ತಿ ಜನ ಇದ್ರೆ ಸ್ವಲ್ಪ ಇದ್ದಿದ್ದು ನೀವು ಸ್ವಲ್ಪ ಜಾಸ್ತಿ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಆಮೇಲೆ ಒಂದು ಬಟಾಟಿ, ಒಂದು ಕ್ಯಾರೆಟು, ಒಂದೊಂದೇ ತೊಗೊಂಡಿನಿ ನಾನು, ಒಂದು 10-11 ಬೀನ್ಸು, ಒಂದು ಟೊಮೆಟೊ, ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿ ಬಟಾಣಿ, ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ. ಮತ್ತು ನಾನು ಲವಂಗ ಮೆಣಸು ಇದೆಲ್ಲ ನಾನು ಒಗ್ಗರ್ನಿಗೆ ಹಾಕಂಗಿಲ್ಲ, ಯಾಕಂದ್ರೆ ನಮ್ಗೆ ಬಾಯಿಗೆ ಸಿಗುತ್ತಂತ ನಾವು ಅದನ್ನು ಹಾಕಂಗಿಲ್ಲ. ನಾನು ಅಷ್ಟು ಲವಂಗ ಮೆಣಸು ಚಕ್ಕೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ಪೌಡ್ರ್ ನಾನು ಮಿಕ್ಸಿಗೆ ಹಾಕ್ತೀನಿ. ಬರ್ರಿ, ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿಲ್ಲ, ಹಂಗೆ ಮಿಕ್ಸಿಗೆ ಹಾಕ್ತೀನಲ್ಲ ಕೊತ್ತಂಬರಿ, ಪುದೀನ. ಇದಕ್ಕೆ ಮೇನಾಗಿ ಬೇಕಾಗಿರೋದೇ ಪುದೀನ, ಕೊತ್ತಂಬರಿ, ಅದರಿಂದನೇ ನಮಗೆ ಗ್ರೀನ್ ಪಲಾವ್ ಆಗುತ್ತೆ. ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕೋಬೇಕು, ಇಲ್ಲಾಂದರೆ ಹಾಗೆ ಉಳ್ಕೊಂಡ್ಬಿಡುತ್ತದು. ಒಂದು ನಾಟಿ ಅಂದರೆ ಜವಾರಿ ಎರಡು ಬೆಳ್ಳುಳ್ಳಿ, ನಾವು ಸುಲ್ಕೊಂಡ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಹಾಗೆ ಹಾಕಿದ್ರು ಓಕೆ. 2 ಬೆಳ್ಳುಳ್ಳಿ, ಅದೇ ಹೇಳಿದ್ನಲ್ಲ ನಾನು ಈ ಥರ ಪೌಡ್ರ್ ಮಾಡಿಟ್ಕೊಂಡಿನಿ. ನಿಮಗೂ ಇಷ್ಟ ಆದರೆ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಮ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಹಾಕೋಬೇಕು, ನಮ್ಗೆ ಇಷ್ಟು ಬೇಕು ಅಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಈ ನಾವು ಕುಕ್ಕರ್ಗೆ ಎಣ್ಣೆ ಹಾಕಿ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು, ಉಳ್ಳಾಗಡ್ಡಿ. ಎಣ್ಣೆ ತರಕಾರಿಗೆ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ನನಗೆ ಮೆಜರ್ಮೆಂಟ್ ಎಲ್ಲ ನಾನು ಹಾಕಂಗಿಲ್ಲ, ಅಳ್ತಿ ನೋಡಿ ಇದು ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ನಾನು ಎಣ್ಣೆ. ಈ ಎಣ್ಣೆ ಹಾಕಿ ಬಿಸಿ ಆದ್ಮ್ಯಾಗ ಉಳ್ಳಾಗಡ್ಡಿ ಕರಗಿಸ್ಕೋಬೇಕು. ಅಷ್ಟು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಚೆಂದಾಗ ಫ್ರೈ ಮಾಡಬೇಕು. ನಾನು ಮಸಾಲೆ ಗ್ರೈಂಡ್ ಮಾಡಿರೋದ್ರಿಂದ ನಾನು ಇದ್ರಾಗ ಹಾಕಿರ್ತೀನಿ. ನೀವು ಗ್ರೈಂಡ್ ಮಾಡಿರಂಗಿಲ್ಲ, ಅದಕ್ಕೆ ಫಸ್ಟು ಎಣ್ಣೆ ಹಾಕಿ ಏನದು ಎಲ್ಲ ಮಸಾಲೆ ನಿಮಗೇನೋ ಪಲಾವ್ ಎಲೆ ಆಗಿರ್ಬೋದು, ಲವಂಗ ಮೆಣಸು ಮತ್ತು ಚಕ್ಕಿ ಎಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಸಾಫ್ಟ್ ಆಗಂಗೆ ಫ್ರೈ ಮಾಡಬೇಕು. ಇದೇ ಉಳ್ಳಾಗಡ್ಡಿ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀನಿ, ಆದರೂ ಇದೊಂದು ಸ್ವಲ್ಪ ಫ್ಲೇವರ್ ಇರಲಿ ಅಂತ ಇದನ್ನು ಹಾಕಬೇಕು. ಹೀಗೆ ಹಾಕಬೇಕು, ಆಮೇಲೆ ಹಾಕಬಾರ್ದು, ಅಂದರೆ ಇದು ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ ಉಳ್ಳಾಗಡ್ಡಿ ಒಳಗೆ ಹಾಕಬೇಕು. ಮಿಕ್ಸರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಅದನ್ನು ಹಾಕೀನಿ, ಆದರೆ ನಿಮಗೆ ತೋರಿಸ್ತಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಈಗ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗ್ಯಾವು. ಈ ನಾವು ಮಿಕ್ಸರ್ಗೆ ಏನು ಹಾಕೊಂಡಿದ್ವಲ್ಲ ಅದನ್ನೆಲ್ಲ ಈ ಇದಕ್ಕೆ ಹಾಕಬೇಕು. ಇದನ್ನ ಈ ನೀರು ಏನು ಹಾಕಬಾರ್ದು. ಈ ಇದು ಎಲ್ಲ ಹಸಿ ವಾಸನೆ ಹೋಗುತ್ತಾನು ಹಂಗೆ ಬಿಡ್ಬೇಕು, ಫ್ರೈ ಆಗುತ್ತಾನ. ಎಣ್ಣೆ ಕಾಣುತ್ತೆ ನೋಡಿ ಹಂಗೆ ಫ್ರೈ ಮಾಡಬೇಕು. ಈಗೆಲ್ಲ ಹಸಿ ವಾಸನೆ ಹೋಗೈತಿ, ಈ ಥರ ಎಣ್ಣೆ ಕಾಣಬೇಕು, ಆ ಥರ ಫ್ರೈ ಮಾಡಬೇಕು. ಎಲ್ಲ ನೀರು ಹಾಕಿದ್ವಲ್ಲ ಅದನ್ನೆಲ್ಲ ಆವಿ ಆಗೈತಿ. ನೋಡ್ರಿ, ಈ ಥರ ಆಗೈತಿ, ಪೇಸ್ಟ್ ಥರ ಎಲ್ಲ ಎಣ್ಣೆ ಬಿಟ್ಕೊಂಡೈತಲ್ಲ, ಈ ಥರ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ತರಕಾರಿ ಹಾಕಬೇಕು. ನಾವೇನು ತರಕಾರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು 3 ಹಾಕಿಬಿಡ್ಬೇಕು. ಟಮಾಟಿ ಏನೈತೆ ಆಮೇಲೆ ಹಾಕೋಬೇಕು.
ಗ್ಯಾಸ್ ನಾವೇನು ಸಣ್ಣಗೆ ಇಟ್ಕೋಬೇಕಂತೇನಿಲ್ಲ, ಫುಲ್ ಜೋರಾಗಿಟ್ಟು ನಡೀತು. ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಬಟಾಣಿ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿ ಹಾಕಬೇಕು. ಚಂದಾಗ ಫ್ರೈ ಮಾಡ್ಕೋಬೇಕು. ತರಕಾರಿ ಸ್ವಲ್ಪ ಎಣ್ಣೆಗೆ ಫ್ರೈ ಆದು ಆಮೇಲೆ ಟೊಮೆಟೊನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಇದೇನು ಸ್ವಲ್ಪ ಜಲ್ದಿ ಕುದೀತೈತಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕೋಬೇಕು. ಇದು ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿರಿ, ಈ ಥರ ಟೊಮಾಟೆ ಎಲ್ಲ ಸಾಫ್ಟ್ ಆಯಿತು, ಮತ್ತೆಲ್ಲ ಎಣ್ಣೆಗೆ ಮಸ್ತಾಗಿ ಫ್ರೈ ಆಗ್ಯಾವು. ಸದ್ ನಾವು ಈಗ ಮಿಕ್ಸರ್ಗೆ ಏನು ಹಿಡಿದಿದ್ವಲ್ಲ ಅದ್ರಾಗ ಸ್ವಲ್ಪ ಮಿಕ್ಕಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಬೇಕು. ಮಿಕ್ಸರ್ ಹಿಂಗೆ ಎಲ್ಲ ಇದು ಮಾಡಿ ನೀರು ಹಾಕಬೇಕು. ಮತ್ತು ಆಮೇಲೆ ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟು ನೀರು ಹಾಕಬೇಕು. ನಾನು ಇಷ್ಟು ನೀರು ಹಾಕಿ ಇಬ್ಬರಿಗೆ ಇಷ್ಟು ನೀರು ಹಾಕಿ ಅದನ್ನು ಕುದಿತನ ಬಿಡಬೇಕು. ಸ್ವಲ್ಪ ವೆಜಿಟೇಬಲ್ ಪಲಾವ್ ಮಸಾಲ ಹಾಕಬೇಕು. ಇದ್ರೆ ಹಾಕಬೇಕು, ಇಲ್ಲಾಂದ್ರೆ ನಡೀತೈತೆ, ಹಾಕಲಿಲ್ಲ ಅಂದ್ರೆ ನಡೀತೈತಿ. ನೀರು ಸ್ವಲ್ಪ ಹೊತ್ತು ಕುದಿಬೇಕದು. ಕುದ್ದಾದ್ಮ್ಯಾಗ ಸ್ವಚ್ಛಗೆ ಅಕ್ಕಿ ತೊಳ್ಕೊಂಡು ಅಕ್ಕಿ ಅದಕ್ಕೆ ಹಾಕಿಬಿಡ್ಬೇಕು. ನೀವು ಎಷ್ಟು ನೀರು ಹಾಕಿರ್ತೀರೋ ಅಷ್ಟು ಅಕ್ಕಿ ಹಾಕಬೇಕು. ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಉಪ್ಪು ಆಗೈತಿಲ್ಲ ನೋಡ್ಕೊಂಬಿಡ್ಬೇಕು. ಹೀಗೆ ಉಪ್ಪು ಆಗೈತಿ, ಎಲ್ಲ ಕರೆಕ್ಟ್ ಆಗೈತಿ. ಸ್ವಲ್ಪ ಕುದಿಸಿ ಆಮೇಲೆ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಕುಕ್ಕರು. 1-2 ಸೀಟಿ ಹೊಡಿಸಿ, 2 ಸೀಟಿ ಹೊಡಿಸ್ಬಿಟ್ರೆ ಮುಗೀತು, ಪಲಾವ್ ರೆಡಿ ಆಗುತ್ತೆ. ಈ ಥರ ಕುದಿ ಬಂದಿಂದ ಕ್ಲೋಸ್ ಮಾಡಿಟ್ಟು 2 ಸೀಟಿ ಹೊಡಿಸ್ಬೇಕು. ಆಮೇಲೆ ಸಡನ್ನಾಗಿ ತೆಗಿಬಾರ್ದು, ಅದೆಲ್ಲ ಹವಾ ಹೋಗಬೇಕು. ಅಂದ್ರೆ ಒಳಗೆ ಅನ್ನ ಎಲ್ಲ ಫುಲ್ ಅರಳಿರ್ತೈತಿ. ಅವಾಗ ಓಪನ್ ಮಾಡಬೇಕು. ನೋಡ್ರಿ, ಪಲಾವು ಮಿಕ್ಸ್ ಮಾಡ್ಬೇಕದು. ತರಕಾರಿ ಎಲ್ಲ ಮ್ಯಾಗ ಬಂದು ಕುಂದಿರುತ್ತಾ, ಮಿಕ್ಸ್ ಮಾಡ್ಬೇಕು. ನೋಡ್ರಿ, ಪಲಾವು ರೆಡಿ ಆಯಿತು. ಅದ್ರ ಕೂಡ ನಾನು ಕೋಸಂಬರಿ ಮಾಡೀನಿ, ಮತ್ತು ಸೈಡ್ಗೆ ಇರಲಿ ಅಂತ ನಾನು ಕಬಾಬ್ ಮಾಡೀನಿ. ನೋಡಿದ್ರಲ್ಲ ಪಲಾವ್ ಹೆಂಗೆ ಮಾಡ್ದಂತ. ಫುಲ್ ಈಸಿ ಐತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂತ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀವಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನು ಬೇಕು, ಅಡುಗೆ ಯಾವ್ದು ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ.